ಇವತ್ತು ನಮ್ಮ ಮನೆ ದೊಡ್ಡಮ್ಮವ್ರ ಮನೆಯಲ್ಲಿ ಗೃಹ ಪ್ರವೇಶ ಇದೆ, ಅದಕ್ಕೆ ಎಲ್ಲರೂ ರೆಡಿಯಾಗಿ ಹೊರಟಿದ್ದಾರೆ. ನೋಡಿ ಹಿಂಗೆ ರೆಡಿಯಾಗಿದ್ದಾರೆ. ನಾವೆಲ್ಲ ನಾಳೆ ಬೆಳಗ್ಗೆ ಹೋಗ್ತೀವಿ, ಇವ್ರು ಇವತ್ತು ಹೊರಟಿದ್ದಾರೆ. ನೋಡಿ ಎಲ್ಲಿ ಝೂ ಸರಿ 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 ಬಾಯ್. ನೋಡಿ ಎಲ್ಲ ರೆಡಿಯಾಗಿದ್ದಾರೆ. ಇವರು ನಮ್ಮ ದೊಡ್ಡಮ್ಮ, ಇವರು ನಮ್ಮ ಮಮ್ಮಿ, ಅವರು ನಮ್ಮ ಅಕ್ಕ, ಇವ್ರ ಮಗಳು ಇವರು, ಇವ್ರ ಮಗಳು ನಾನು, ನನ್ನ ಮಗ ಇವನು. ಏನಾದರೂ ಖಾರ ಅಥವಾ ಸ್ವೀಟ್ ಇದ್ರೆ ಕವರ್ಗೆ ಹಾಕೊಂಡು ಬನ್ನಿ. ಸಾಂಬಾರೆಲ್ಲ ಬೇಡ, ಹಪ್ಳನೂ ಬೇಡ. ತೇಜದು ಇದು ಏನಾದರೂ ಬಜ್ಜಿ ಗಿಜ್ಜಿ ಇದ್ರೆ ಒಂದು ಕವರ್ಗೆ ಹಾಕೊಂಡು ತುಂಬ್ಕೊಂಬನ್ನಿ. ಸಾಂಬಾರು ಬಜ್ಜಿ ಎಲ್ಲ ಒಂದು ಕವರ್ಗೆ ಹಾಕೊಂಡ್ಬರ್ತೀನಿ. ಬಾಕ್ಸ್ ಕೊಡ್ಲಾ? ಎಲ್ಲ ತಗೊಂಬರೋಣ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಇವತ್ತು ನಮ್ಮ ದೊಡ್ಡಮ್ಮ ಮನೇಲಿ ಗೃಹ ಪ್ರವೇಶ ಇದೆ, ಅದಕ್ಕೆ ಹೊರಟಿದ್ದೀವಿ. ನಾನು, ಹರ್ಷ, ರಕ್ಷು, ಚರಿ ಎಲ್ಲ ಇವಾಗ ಹೋಗ್ತಿದ್ದೀವಿ. ನಮ್ಮ ಮಮ್ಮಿ ದೊಡ್ಡಮ್ಮ ಎಲ್ಲ ಆಲ್ರೆಡಿ ಹೋಗಿದ್ದಾರೆ. ನಮ್ಮದು ಸ್ವಲ್ಪ ಲೇಟ್ ಆಯಿತು, 10 o'clock ಅಲ್ಲಿ ಇರಬೇಕಿತ್ತು, ಆದರೆ ಇವಾಗ ಆಲ್ರೆಡಿ 11 o'clock ಆಗಿದೆ. ನೋಡಿ ಸರ್ ಇವಾಗ ರೆಡಿಯಾಗಿ ಬರ್ತಿದ್ದಾರೆ, ಇವರಿಂದನೇ ಲೇಟ್ ಆಗಿತ್ತು. ಸೊ ಇವಾಗ ಅಲ್ಲಿ ಹೋಗಿ ರೀಚ್ ಆಗಿ ವಿಡಿಯೋ ಮಾಡ್ತಿದ್ವಿ. ಸವಿತಕ್ಕ ಮನೇಲಿ ಇತ್ತು, ಇವಾಗ ಸವಿತಕ್ಕ ಮನೆಗೆ ಬಂದು ನಾನು ವಾಚ್ ಎತ್ಕೊಂಡು ಹೋಗ್ತಿದ್ದೀವಿ. ಜಸ್ಟ್ 1 kilometer ಅಷ್ಟೇ ಇರೋದು ಅವ್ರದ್ದು ಮನೆ. ಹೋಮ್ ಟೂರ್ ಕೊಡ್ತೀನಿ. ನೋಡಿ ನನ್ನ ತಮ್ಮನಿಗೆ ನನ್ನ ಬಳೆ ಇಷ್ಟ ಆಯ್ತು. ಇಷ್ಟ ಅಲ್ಲ, ಚಿಕ್ಕ ಮಕ್ಕಳು ಆಟ ಆಡೋದಿದ್ದು ಆಟ ಆಡೋದಕ್ಕೆ ನೋಡಿದ್ದೀರಾ ಅಂತ ಕೇಳ್ತಿದ್ದೆ. ಇಲ್ಲ ತುಂಬ ಇಷ್ಟ ಆಯಿತು ಅಂತ ಹೇಳಿದೆ. ಈಗ ವಿಡಿಯೋ ಇನ್ನೊಂದು ಆಚೆ ಕಟ್ಟಿದೆ. ನಮ್ಮ ಅಕ್ಕ ಬಂದಿದ್ದಾರೆ, ತೇಜು ಬಂದಿದ್ದಾಳೆ, ಹೆಣ್ಣು ನೋಡೋ ಶಾಸ್ತ್ರ ನಡೀತಿದೆ. ನಮ್ಮ ಮಮ್ಮಿ ಆಮೇಲೆ ನಮ್ಮ ಮಮ್ಮಿ ಬಂದಿದ್ದಾರೆ. ಅಪ್ಪು ಕನ್ನಡ ಆಯ್ ಮಾಡಿ ಅಮ್ಮ ಆಯ್ ಮಾಡಿ. ನಮ್ಮ ಚರಿನೂ ಇದ್ದ. ಮಾಡಕ್ಕೆ ಬಂದಿದ್ದೀನಿ ನಾನು, ಹರ್ಷ ಮತ್ತು ರಕ್ಷು. ಟಿಫನಿಗೆ ಇಡ್ಲಿ ಮಾಡಿಸಿದ್ದಾರೆ. ಎಲ್ಲ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ. ಹೀಗೆ ನೋಡಿ ಹಿಂಗೆ ರೆಡಿ ಆಗಿದ್ದಾರೆ. ನಮ್ಮ ಹುಡುಗಿ ನೋಡಿ ಕ್ಯೂಟಾಗಿ ಕಾಣಿಸ್ತಾ ಇಲ್ವಾ ನಾನು? ಅದರೊಳಗೆ ಏನೋ ತೋರಿಸ್ತಾ ಇರೋದು. ಸರಿ ಅಲ್ಲಿ ಯಾರದು? ತೇಜಕ್ಕ ತಗ್ಸ್ಕೊಳಕ್ಕೆ ಹೋಗ್ತಿದ್ದಾರೆ ಎಲ್ಲ. ನಾವು ಹೋಗೋಣ. ಅಕ್ಷತೆ ಆಗ್ತಾ ಇದೆ. ನೋಡಿ ನಮ್ಮ ಬುಲ್ಲಿ ಸತ್ಯನಾರಾಯಣ ಪೂಜೆ ಪ್ರಸಾದ ಸಿಕ್ಕಿದೆ. ಈ ಪ್ರಸಾದ ತಿನ್ನೋಕ್ಕೆ ಪುಣ್ಯ ಮಾಡಿರಬೇಕು, ಎಲ್ರಿಗೂ ಸಿಗಲ್ಲ ಈ ಪ್ರಸಾದ. ನೋಡಿ ಎಲ್ಲರೂ ಹಿಂಗೆ ಬಾಚ್ಕೊತಿದ್ದಾರೆ. ನೋಡಿ ನೋಡಿ ಹೆಂಗೆ ಮಾಡಿದ್ರು ಈ ಪ್ರಸಾದ ಸಖತ್ತಾಗಿರುತ್ತೆ. ಮಾಡು ಬಿಸಿ ಇದೆ ಅವರು. ಲರ್ನಿಂಗ್ ಪ್ರೋಸೆಸ್ಸಲ್ಲಿ ಇದ್ದಾಳೆ ಅವಳು. ಹಾಯ್ ವಾ, ಫ್ಲೈಯಿಂಗ್ ಕಿಸ್ ಕೊಟ್ಟರು ನಮ್ಮ ಆಡಿಯನ್ಸಿಗೆ.
ಇದೊಂದು ರೂಮು. ಟೋಟಲ್ 3 ರೂಮ್ಸ್ ಇದೆ ಮೇಲೆ. ಇದೊಂದು ಬಾಲ್ಕನಿ. ಹಿಂಗೆಲ್ಲ ಅನ್ಬೇಡ, ನೀಟಾಗಿ ಶಿಫ್ಟಾಗಿ ಇಟ್ಕೋ. ಶಿಫ್ಟಾಗಿ ಅಂತ ಇಟ್ಕೋ. ಶಿಫ್ಟಾಗಿ ಇಟ್ಕೋಬೇಕಂತ. ಅದು ಇಂಗ್ಲೀಷ್ ಕಲ್ತಿದ್ದೀನಿ, ಅಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ತೂರ್ಕೊಂಡು ಬಂದ್ಬಿಡ್ತದೆ. ಅದಕ್ಕೆ ಚೇಂಜ್ ಆಗಲ್ಲ. ಇದು ತೆಗ್ಸ್ಬಿಟ್ಟ ಕ್ಲಿಪ್ಪು. ಏನೋ ಶಿಫ್ಟ್ ಆಗಿ ಇಟ್ಕೊಬೇಕಾ ಸ್ಟಿಫ್ ಆಗಿ ಇಟ್ಕೊಬೇಕಾ? ಅಥ್ಲೆಟಿಕ್ ಶರ್ಟ್ ಮೇಲೆ ನೋಡಿ, ಅಥ್ಲೆಟಿಕ್. ಏನೇ ಎತ್ತು ಇಳಿಸೋ ಕೆಲಸ ಇದ್ರೆ ಇವ್ರಿಗೆ ಹೇಳೋದು. ನಿಮಗೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ನಾವು ಎತ್ತು ಹೊಸೆಲ್ಲ ಸಾಕೇ ಇಲ್ಲ. ಎತ್ತದು ಮೇಲೆ ಅದ್ಯಾವುದೋ ಚಿಕ್ಕ ಪಾಪುಗೆ ಹಾಡ್ಕೊಂತಿದ್ದಾನೆ ನೋಡಿ. ನೋಡಿ ನೋಡಿದ್ರಾ ಇವನು ಮಾಡೋ ಕೆಲಸನ. ಸುಂದರ ಹಂಗ ಗೈಸ್ ಇವನು ಅಂತ ಅನ್ಕೊಂಬೇಡಿ. ಇಬ್ರು ಟ್ವಿನ್ಸು ನೋಡಿ, ಒಂದೇ ಥರ ಇದ್ದಾರೆ. ಹೌದು, ನಾನು ನಮ್ಮ ಅಣ್ಣ ಟ್ವಿನ್ಸು. ಆದ್ರೆ ಇಬ್ರಲ್ಲಿ ನಾನೇ ಚೆನ್ನಾಗಿದೆ. ಏನೋ ಸ್ವಲ್ಪ ಬ್ಲೀಚಿಂಗ್ ಪೌಡರ್ ಹಾಕಿ ಸ್ವಲ್ಪ ಬೆಳಗಾಗ್ಬಿಟ್ಟವ್ರು ಅಷ್ಟೇ ಮುಖಕ್ಕೆ. ಇಲ್ಲಾಂದ್ರೆ ನಾನೇ ಸ್ವಲ್ಪ ಬೆಳ್ಳಗಿರ್ತಾ ಇದ್ದು. ಯಾವ ಆಂಗಲ್ ಇಂದ ನಾನು ಒಂದೇ ತರ ಕಾಣಿಸ್ತೀನಿ ಅಂತ ನೀವೇ ಹೇಳ್ಬಿಡಿ. ಅವ್ರು ಹೇಳ್ತಾರೆ, ಎಲ್ಲ ಕಮೆಂಟ್ ಮಾಡ್ತಾರೆ, ಇಬ್ರು ಸೇಮ್ ಆಂಗಲ್, ಇಬ್ರು ಒಂದೇ ತರ. ಅವತ್ತು ಸೈಬರ್ ಸೆಂಟರ್ ಅವರೇ ಕಂಡಿಡಿಲಿಲ್ಲ ಏನಂತ, ಬೇರೆ ಬೇರೆ ಇವರು ಅಂತ. ಏನಿಲ್ಲ, ನಾನು ಒಂದ್ಸಲ ಏನಾಗಿತ್ತು ಗೊತ್ತಾ, ಇವರಿಬ್ರು ಬೇರೆ ಬೇರೆ ದಿನ ಸೈಬರ್ ಸೆಂಟರ್ಗೆ ಹೋಗಿದ್ರು. ಫಸ್ಟ್ ಇವನು ಹೋಗಿದ್ದ, ಅದಾದ್ಮೇಲೆ 1 ವೀಕ್ ಆದ್ಮೇಲೆ ತೇಜು ಹೋಗಿದ್ದು. ಇವನು ಹೋದಾಗ ಏನು ಕೇಳಲಿಲ್ಲ. ತೇಜು ಹೋದಾಗ ಮ್ಯಾಮ್ ನೀವು ಅವತ್ತು ಬಂದಿದ್ರಿ ಅಲ್ವಾ ಅಂತ ಕೇಳಿದ್ದಾರೆ. ಅದಕ್ಕೆ ತೇಜು ಹೇಳಿದ್ರು ಇಲ್ಲ, ಸೇಮ್ ಇಬ್ರದ್ದು ಒಂದೇ ತರ ದಪ್ಪ ಇದೆ. ಸಣ್ಣ ಆಗ್ತೀನಿ ಕಣೋ ಮರಿ ಮರಿ, ಏನೋ ಮರಿ. ಕೌಶಿ ವಿಡಿಯೋಗೋಸ್ಕರ ಅದೇನೆ ನಾನು ತೇಜು ವಿಡಿಯೋ ಇದ್ರೆ ಮಾತ್ರ, ಇಲ್ಲ ಅಂದ್ರೆ ವಿಡಿಯೋ ಅಂದ್ರೆ ಅಣ್ಣ ನೀನು ದೊಡ್ಡ ಹೇಳ್ಬಿಟ್ರೆ ಎಲ್ಲರೂ ಓಡೈತಾರೆ. ಭಯ ಇದ್ಮೇಲೆ ಭಯ ಅಲ್ಲ, ಎಷ್ಟು ಕಿರ್ಸ್ತಾವ್ರಿ. ಮನೇನೆ ಏಕೋ ಏಕೋ ಕೇಳಿಸ್ತಾ ಇದೆ. ಮನೇನೆ ಏಕೋ ಏಕೋ ಮುಸ್ತಫಿ ನೋಡಿ ಗೈಸ್. ಲಿಪ್ಸ್ಟಿಕ್ ನ ತುಟಿಗೆ ಹಚ್ಕೊ ಅಂದ್ರೆ ಗಲ್ಲಕ್ಕೆಲ್ಲ ಹಚ್ಕೊಂಡಿರೋದು. ಎಲ್ಲ ಫೋಟೋ ಸೆಷನ್ ನಡೀತಿದೆ. ನಮ್ಮ ಪುಟಾಣಿ ನೋಡಿ ಗೈಸ್. ನಾನು ಯಾರಾದ್ರೂ ಬೇರೆ ಹುಡುಗಿನ ಹೊಗಳು ಬಿಟ್ರೆ ನನ್ನ ತಂಗಿ 3ನೇ ಕಣ್ಣಿನಿಂದನೇ ನನ್ನ ಸುಟ್ಟಾಕ್ಬಿಡುತ್ತೆ. ನಮ್ಮ ಶ್ರೀಧರ್ ಮಾಮ ಅವರು ಆಗಮಿಸಿದ್ದಾರೆ. ಇವರು ನಮ್ಮ ಬೇಬಿ ಅಕ್ಕ. ಇವರು ನಮ್ಮ ಬೇಬಿ ಅಕ್ಕ. ಇವರು ನಮ್ಮ ಶ್ರೀಧರ್ ಮಾಮ. ಒಬ್ಬನೇ ಬಂದ ನಿಮ್ಮವರೆಲ್ಲ ಏನು ಬೇಡ ಮಗನೇ, ಬಿಸಿಲು. ಬರ್ರಿ ಬರ್ರಿ ಅಂದ್ರೆ ಚರಿ 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 ಸೇ ಹಾಯ್ ಸೇ ಹಾಯ್ ಟು ಮೈ ಬ್ಲಾಗ್ ಗೈಸ್. ಇವಾಗ ಟಿಫನ್ ಕೂತಿದ್ವಲ್ಲ, ಅದೇ ಪ್ಲೇಸಲ್ಲಿ ಮತ್ತೆ ಕೂತಿದ್ವಿ ಊಟಕ್ಕೆ. ಹಾಂ ಅಲ್ವಾ, ನಮ್ಮ ಫ್ಯಾಮಿಲಿ ಫುಲ್ಲು ಒಂದೇ ಲೈನಲ್ಲಿ ಕೂತಿದ್ದಾರೆ. ಕೌಶಿ ಒಬ್ಬ ಮಿಸ್ಸಿಂಗ್. ಜಾಗ ಆಗುತ್ತೆ ಅನ್ಸುತ್ತೆ. ಫಂಕ್ಷನ್ ಮುಗಿಸ್ಕೊಂಡು ಫ್ರೆಶ್ ಅಪ್ ಇನ್ನೂ ಆಗಿಲ್ಲ ನೋಡಿ. ಸತ್ಯನಾರಾಯಣ ಪೂಜೆಗೆ ಹೋಗ್ಬಿಟ್ಟು ಚಿಕನ್ ಹೊಡ್ಸ್ಕೊಬರೋದು ನಡಿಯಿಂದ ಕರ್ಕೊಂಡು ಹೋಗ್ತಾವ್ರೆ. ಅದಕ್ಕೆ ಏನು ಬಕ್ಕಿನೋಪ್ಪ. ನಮ್ಮ ದೊಡ್ಡಮ್ಮ ಎಲ್ಲ ಮನೆಗೆ ಬಂದಿದ್ದಾರಲ್ಲ, ಅದಕ್ಕೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ನಾನ್ ವೆಜ್. ಪನ್ನೀರೇ ಮಾಡ್ಬೋದಾಯ್ತು, ಮಶ್ರೂಮೇ ಮಾಡ್ಬೋದಾಯ್ತು. ನಾವು ಗೌಡ್ರಾಗಿ ಅದೆಲ್ಲ ತಿಂದರೆ ಚೆನ್ನಾಗಿದೆ. ಹಿಂಗೆ ಬ್ಲಾಗ್ ಮಾಡ್ಬೇಕಾದ್ರೆ ತಿಂದಾಗಿರೋದು ತಿನ್ಬಾರ್ದು ನೀವು. ನಾವು ತಿಂತೀವಿ, ನೀನು ತಿನ್ಬೇಡ. ಅದಕ್ಕೆ ಇವಾಗ ಆಯ್ತು ಮೊಟ್ಟೆ ಕೋಳಿ ಮತ್ತೆ ಫ್ರೆಂಡ್ಸ್ ಮನೇಲಿ ಮಾಡಿರೋದು ನಾವು ಹೆಂಗೆ ತಿಂದಿರೋ ಇರೋಕ್ಕಾಗುತ್ತೆ. ಮತ್ತೆ ಬಾಯಿ ಮುಚ್ಕೊಂಡು ನಡಿ.
ಈಗ ಮೊಟ್ಟೆ ಕೋಳಿ ತರಬೇಕು ದೊಡ್ಡವರಿಗೆ. ನಾವೆಲ್ಲ ಮೊಟ್ಟೆ ಕೋಳಿ ತಿನ್ನಲ್ಲ, ಅದಕ್ಕೆ ನಮಗೆ ಕೋಳಿ ತಗೊಂಡು ಬರೋಣ. ಗೈಸ್, ನೀವೆಲ್ಲ ಟ್ರಿಬಲ್ಸ್ ಹೋಗ್ಬೇಡಿ, ನಾವು ಮನೆ ಹತ್ರನೇ ಅಂತ ಹೋಗ್ತಿದ್ದೀವಿ ಅಷ್ಟೇ. ಆ್ಯಂಡ್ ಹೆಲ್ಮೆಟ್ ಹಾಕ್ಕೊಳ್ಳಿ. ಕೇಸ್ ಹಾಕ್ಕೊಳ್ಳಿ. ಹಾಂ, ಡಾಲ್ಫಿನ್ ಅರ್ಧ ಕೆಜಿ. ಡಾಲ್ಫಿನ್ ಅಣ್ಣ, ಡಾಲ್ಫಿನ್ ಸಿಗಲ್ವಾ? ನಿನ್ನ ತಂಗಿ ಹೆಸರೆಲ್ಲ ಹೇಳ್ತಿದ್ಯಾ? ಹೇಳ್ತೀನಿ ಇರು ತೇಜುಗೆ. ತರ್ಕಿಕೊಳ್ಳಿ. ಹಾಂ, ಇಲ್ಲಿ ನಾನ್ ವೆಜ್ ಪಾರ್ಟಿ ನಡೀತಾ ಇದೆ. ಇಲ್ಲಿ ಚಿಕನ್ ಫ್ರೈ, ನಾಟಿ ಕೋಳಿ ಸಾಂಬಾರ್, ಮಮ್ಮಿ ಮುದ್ದೆ ಮಾಡ್ತಾ ಇದ್ದಾರೆ. ಆಮೇಲೆ ಬ್ಯಾಟಿಂಗ್ ಮಾಡೋಣ. ಗೈಸ್, ನಮ್ಮ ಮಮ್ಮಿ ಮುದ್ದೆ ಕುದಿ ಹಾಕ್ಕೊಟ್ರು. ನಾನೀಗ ಮುದ್ದೆ ಕಟ್ತಾ ಇದ್ದೀನಿ. ಯಾಕೆ ನಮ್ಮ ಮಮ್ಮಿ ನಗ್ತಾ ಇದ್ದಾರೆ ಗೈಸ್. ನಮ್ಮ ದೊಡ್ಡಗ ಮುದ್ದೆ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ, ನೈಸಿಗಿದೆ. ನೋಡಿ ಕೃಷ್ಣ ನಾಚಿಕೆ ಜಾಸ್ತಿ. ನಾವು ಊರಿಂದ ಬಂದಿದ್ದೀವಿ, ಅದಕ್ಕೆ ನಮ್ಮ ನಿಶ್ಚಿತ ಎಲ್ಲನೂ ಏರ್ಪಾಟ್ ಮಾಡಿದ್ದಾಳೆ. ನಾವು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀವಿ, ಮುದ್ದೆ ಮಾಡಿ ಕೊಡ್ತಾ ಇದ್ದೀವಿ. ಈ ಥರದ ಪೂಜೆ ಮಾಡು. ಗುಡ್ ಬಾಯ್. ನಮ್ಮ ಚರಿ ಮಾಮಿಗೆ ಪೂಜೆ ಮಾಡ್ತಾ ಇದ್ದಾನೆ. ಕೈ ಮುಕ್ಕೋ, ಕೈ ಮುಕ್ಕೋ. ರೈಟ್ ಹ್ಯಾಂಡ್, ರೈಟ್ ಹ್ಯಾಂಡ್. ಸೀಕ್ರೆಟ್ ಅಂತ ಹೆಂಗೆ ಆವಾಗಲೇ ಮಾಡ್ಕೊಂಡು. ಸೊ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.